ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ನಾಡಿ ಪ್ರಕರಣ ಸಂಧಿಯ ಸಾರವನ್ನು ನೋಡ್ತಾ ಇದ್ದೀವಿ. ಸಂಕ್ಷಿಪ್ತವಾಗಿ ಹೇಳಿದ್ರು ಕೂಡ ಎಲ್ಲ ವಿಷಯವನ್ನು ಕವರ್ ಮಾಡ್ಕೊಂಡು ಹೇಳ್ತಾ ಇದ್ದೇನೆ. ಈಗ 27 ನುಡಿ ನಿನ್ನೆ ಮುಗೀತು. 28ನೇ ನುಡಿ. ಎಲ್ಲರೂ ಪುಸ್ತಕ ಮುಂದೆ ನಾನು ಹೇಳುವಾಗ ಕೇಳುವಾಗ ನೀವು ಮುಂದೆ ಪುಸ್ತಕ ಇಟ್ಕೊಂಡೇ ಕೇಳಿದ್ರೆ ಅರ್ಥ ಆಗ್ತದೆ. ಸುಮ್ಮನೆ ಹಾಗೆ ಕೇಳಿದರೆ ಅರ್ಥ ಆಗೋದಿಲ್ಲ. 28ನೇ ನುಡಿ. ಹಲವು ಬಗೆಯಳು ಹರಿಯ ಮನದೊಳು ಒಲಿಸಿ ನಿಲ್ಲಿಸಿ ಏನು ಮಾಡುವ ಕೆಲಸಗಳು ಅವನ ಅಂಗ್ರಿ ಪೂಜೆಗಳ ಎಂದು ನೆನೆಯುತ್ತಿರು. ಇದು ಬಹಳ ಮಹತ್ವವಾದಂಥ ನಾವು ಆಚರಣದಲ್ಲೇ ತರಲೇಬೇಕು ಅಂಥದ್ದು. ಅಂದರೆ ನಾವು ಹರಿಕಥಾಂಸಾರ ಅಧ್ಯಯನ ಮಾಡಿದ್ದಕ್ಕೂ ಸಾರ್ಥಕ. ಇಲ್ಲಿದ್ರೆ ಎಲ್ಲನೂ ವ್ಯರ್ಥ. ಹಲವು ಬಗೆಯಳು ಹರಿಯ ಮನದೋಳು. ಹಲವು ಬಗೆಗಳು ಅಂತಂದ್ರೇನು? ಭಗವಂತ ವ್ಯಾಪ್ತನಾಗಿದ್ದಾನೆ, ವ್ಯಾಪಕರಿದ್ದಾನೆ. ಅಂದರೆ ವ್ಯಾಪ್ತ ಆಗೋನು ಅವನೇ, ಎಲ್ಲ ಜಾಗದೂ ಅವನೇ, ಅಲ್ಲಿದ್ದವನು ಅವನೇ. ಹೀಗೆ ವ್ಯಾಪಕ. ಪ್ರೇರಕ ಅಂದರೆ ಪ್ರೇರತೆ, ಯಾರಿಗೆ ಪ್ರೇರಣೆ ಕೊಡ್ತಾನೋ, ಇದು ನನಗೆ ಪ್ರೇರಣೆ ಕೊಡ್ತಾನೆ, ನನ್ನೊಳಗೂ ಇದ್ದಾನೆ, ಅವನು ಪ್ರೇರಣೆ ಕೊಡ್ತಾನೆ, ಅವನು ಇದ್ದಾನೆ. ಸೊ ಅದಕ್ಕೆ ಪ್ರೇರಕ. ಆಮೇಲೆ ಮಮ ಸ್ವಾಮಿ ಹರಿರ್ ನಿತ್ಯಂ. ಈ ಭಾವನೆ ಕೂಡ ಸತತವಾಗಿರಬೇಕು. ಈ ಭಗವಂತ ಮಮ ಸ್ವಾಮಿ, ಮಮ ಸ್ವಾಮಿ, ಎಲ್ಲರಿಗೂ ಸ್ವಾಮಿ, ನನಗೆ ಸ್ವಾಮಿ ಇದ್ದಾನೆ, ಎಲ್ಲರಿಗೂ ಸ್ವಾಮಿ ಇದ್ದಾನೆ ಅಂತಂದ್ರೇನು? ಈ ಜಗತ್ತಿಗೆ ಒಡೆಯನಾದಂಥ ಭಗವಂತ ಅವನು ನಿತ್ಯವಾಗಿ ಇದ್ದಾನೆ. ಅಂದರೆ ಅನಾದಿ ಕಾಲದಿಂದ ಇದ್ದಾನೆ. ಮುಂಜಾನೆ ಇದ್ದ, ಮುಂದೆ ಇದ್ದಾನೆ, ಈಗೂ ಇರ್ತಾನೆ. ಜೀವರಾಶಿಗಳು ಕೂಡ ಅನಾದಿಯಿಂದ ಇದ್ದಾರೆ. ಆದರೂ ಸ್ವತಂತ್ರರಾಗಿ ಅಲ್ಲ, ಅವರು ಭಗವಂತನ ಅಧೀನಾಗಿದ್ದಾರೆ, ದೇಹದ ಅಧೀನಾಗಿಯೇ ಇರ್ತಾರೆ. ಅದು ಮತ್ತೆ ಲಿಂಗ ದೇಹ ಇರ್ತದೆ. ಭಗವಂತನ ಲಿಂಗ ದೇಹ ಇಲ್ಲ. ನಮಗೆ ಸ್ಥೂಲ ದೇಹ ಬರ್ತಾ ಇರ್ತದೆ, ಭಗವಂತನ ಸ್ಥೂಲ ದೇಹ ಇಲ್ಲ. ಸೊ ಅದಕ್ಕೆ ನಾವು ಬಹಳ ಅಲ್ಪರು. ಅದಕ್ಕೆ ಭಗವಂತ ನಿತ್ಯನಾಗಿ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಆಮೇಲೆ ಅಖಂಡ ರೂಪದಿಂದ ಇದ್ದಾನೆ. ಅದು ಯಾವಾಗಲೂ ಭೋಜ ರಸ ವಿಭಾಗ ಸಂಧಿ ಹೇಳುವಾಗ ಹೇಳಿದ್ದೆ. ಈ ಒಂದು ಬುಂದಿ ಲಾಡು ಇದೆ, ಆ ಒಂದೊಂದು ಕಾಳಿನಲ್ಲಿನೂ ಇದ್ದಾನೆ, ಇಡೀ ಲಾಡುನಲ್ಲಿದ್ದಾನೆ. ಅಲ್ಲಿ ಅಖಂಡ ರೂಪ ಅಂತ. ಸೊ ಹೀಗೆ ಇದ್ದಾನೆ. ಆಮೇಲೆ ಇಲ್ಲಿ ಆಮೇಲೆ ಪೋಷಕನೂ ಆಗಿ ಇದ್ದಾನೆ. ಪೋಷ್ಯನೂ ಇದ್ದಾನೆ, ಪೋಷಕನಾಗಿ ಇದ್ದಾನೆ. ಅಂದರೆ ಪೋಷಕ ಸ್ವೀಕಾರ ಮಾಡುವವನು, ಪೋಷಣೆ ಕೊಡುವವನು, ಎರಡರಲ್ಲೇ ಅವನು ಇದ್ದಾನೆ. ನನಗೆ ಪೋಷಣೆ ಕೊಡ್ತಾನೆ. ಸೊ ಅಲ್ಲಿ ಯಾರಿಂದ ನಮಗೆ ತಂದೆ ತಾಯಿಯಿಂದ ಪೋಷಣೆ ಇರ್ತದೆ, ಅಲ್ಲಿರ್ತಾನೆ. ನನಗೆ ಪೋಷಣೆ ಕೊಡ್ತಾ ಇರ್ತಾನೆ, ಅದನ್ನು ನನ್ನೊಳಗೂ ಅವನೇ ಸ್ವೀಕಾರ ಮಾಡ್ತಾ ಇರ್ತಾನೆ. ಇಷ್ಟು ರೀತಿಯಾಗಿ ಎಲ್ಲ ಕಡೆಯೂ ಅವನು ವ್ಯಾಪ್ತನಾಗಿದ್ದಾನೆ. ಹಲವು ಬಗೆಯಳು ಹರಿಯ ಮನದೊಳು ಒಲಿಸಿ ನಿಲ್ಲಿಸಿ. ಒಲಿಸಿ ಅಂತಾರೆ ನಾವು ಶರಣಾಗತರಾಗಿ ಭಗವಂತ ಗುಣರೂಪಗಳ ಚಿಂತನೆ ಮಾಡಿ ನಿಲ್ಲಿಸಿ. ಭಗವಂತ ನಿಲ್ಲಿಸಬೇಕು. ಎಲ್ಲಿ ನಿಲ್ಲಿಸಬೇಕು? ನಮ್ಮ ಹೃದಯ ಕಮಲದಲ್ಲಿ ನಿಲ್ಲಿಸಬೇಕು. ಹೃದಯ ಕಮಲದಲ್ಲಿ ಇದ್ದೇ ಇದ್ದಾನೆ. ನಿಲ್ಲಿಸೋದೇನಿದೆ ಅಂತಂದರೆ ಅಲ್ಲಿ ಚಿಂತನೆ ಮಾಡಬೇಕು. ಅಲ್ಲಿ ಇದ್ದಾನೆ ಅಂತ ಅವನ ಪ್ರೆಸೆನ್ಸ್ ನಮಗೆ ಫೀಲ್ ಆಗಬೇಕು. ಆ ರೀತಿಯಾಗಿ ನಾವು ಚಿಂತನೆ, ಅದಕ್ಕೆ ಒಲಿಸಿ, ಭಗವಂತನ ಒಲಿಸಬೇಕು. ಅದೇ ಭಗವಂತನಿಗೆ ನಾವು ಶರಣಾಗತರಾಗಬೇಕು. ನೀನೇ ನನ್ನ ಗತಿ ಅಂತ ಹೇಳ್ಬಿಟ್ಟು ಅದು ಶರಣಾಗತರಾಗಬೇಕು. ಆಮೇಲೆ ನಿಲ್ಲಿಸಿ ನಮ್ಮ ಬಿಂಬರೂಪಿ ಪರಮಾತ್ಮ ಚಿಂತನೆ ಮಾಡಬೇಕು. ಅಲ್ಲಿ ಬಿಂಬರೂಪಿ ಚಿಂತನೆ ಮಾಡಬೇಕು. ಏನು ಮಾಡುವ ಕೆಲಸಗಳು, ಏನೇ ಕೆಲಸ ಮಾಡಲಿ ಅದು ಭಗವಂತನ ಪೂಜೆ. ಪದೇ ನಾನು ಹೇಳ್ತಾ ಇರ್ತೇನೆ. ಒಂದು ಅಡುಗೆನೇ ಮಾಡಲಿ, ಕಸ ಗುಡಿಸ್ಲಿ, ಬಂದು ಅತಿಥಿಗಳನ್ನ ಸ್ವಾಗತ ಮಾಡಲಿ, ಏನು ಮನೆ ಮೆಂಬರ್ಸಿಗೇ ನಾವು ಊಟಕ್ಕೆ ಹಾಕಲಿ, ಕೆಲಸ ಮಾಡಲಿ, ಏನು ಮಾಡಿದ್ರು ಇದ್ದರೂ ಭಗವಂತ. ಯಾಕಂದ್ರೆ ಅವರೆಲ್ಲ ಕಡೆ ಭಗವಂತ ಇದ್ದಾನೆ, ಅವರೊಳಗಡೆ ಇದ್ದಾನೆ ಭಗವಂತ. ಸೊ ಆ ಭಗವಂತನ ಸೇವೆ ಅಂತ ಅಂದ್ಬಿಟ್ಟು ನಾವು ಮಾಡಬೇಕು. ಇದು ಏನು ಕೆಲಸ ಮಾಡಿದ್ರು ಕೂಡ ಈ ಬೇಕಾದ ಕೆಲಸ ಮಾಡಲಿ, ಒಂದು ಮನೆ ಸ್ವಚ್ಛ ಮಾಡಲಿ, ಏನೇ ಮಾಡಲಿ, ಏನು ಮಾಡಿದ್ರು ಕೂಡ ಅದು ಭಗವಂತನ ಪೂಜೆ ಅಂತ ಸಮರ್ಪಣೆ ಕೆಲಸಗಳು, ಅವನ ಅಂಗ್ರಿ ಪೂಜೆಗಳೆಂದು, ಅವನ ಪಾದಕಮಲ ಸೇವೆ ಮಾಡ್ತಾ ಇದ್ದೀನಿ ಅಂತ ಈ ರೀತಿಯಾಗಿ ನಮ್ಮ ಚಿಂತನೆ ಬರಬೇಕು. ನೆನೆಯುತ್ತೀರು ಅಂತಂದ್ರೇನು? ಸತತವಾಗಿ ಚಿಂತನೆ ಬರಬೇಕು ಅಂತ ಅರ್ಥ. ಸತತವಾಗಿ ನಾವು ಹೇಳ್ತಿಲ್ಲ ಅಕ್ಕಿ ಬೇಳೆ ನೆನೆಸಿಡ್ರಿ ಅಂತ ತಿಳ್ಕೊಂಡು, ಅಂದರೆ ಭಾಳ ಹೊತ್ತು ಅದರಲ್ಲೇ ಇರಬೇಕು ಅಂತ. ಅದೇ ರೀತಿಯಾಗಿ ಈ ಚಿಂತನೆ ನಮಗೆ ಸತತವಾಗಿ ಭಾಳ ಹೊತ್ತು ಇರಬೇಕು. ಅಂದರೆ ಸತತವಾಗಿರಬೇಕು, ಯಾವಾಗಲೂ ಇರಬೇಕು. ಅದಕ್ಕೆ ನೆನೆಯುತ್ತೀರು ಅಂತ ಶಬ್ದ ಇಟ್ಟಿದ್ದಾರೆ. ಹಲಧರ ಅನುಜ, ಅದರ ಹಲವನ್ನು ಹಿಡ್ಕೊಡೋದಂಥದ್ದು ಬಲರಾಮನ ತಮ್ಮ ಕೃಷ್ಣ.
ತಾನೇ ಸರ್ವಗಳಲ್ಲಿ ನೆಲೆಸಿದ್ದು ನಿಶ್ಚಂಚಲ ಭಕುತಿ ಸುಜ್ಞಾನ ಭಾಗ್ಯವ ಕೊಟ್ಟು ಸಂತೈಪ. ನಮಗೆ ರಕ್ಷಣೆ ಮಾಡ್ತಾನೆ. ಎಷ್ಟು ರೀತಿಯಿಂದ ರಕ್ಷಣೆ ಮಾಡ್ತಾನೆ. ಇಲ್ಲಿ ತಿರ್ಗಾ ಬೇರೆ ವಿಷಯ ಬಂತು ನೋಡಿ. ರಕ್ಷಣೆ ಆಗಳಿಂದ ದೊಡ್ಡ ಲಿಸ್ಟ್ ಕೊಟ್ಟೆ, ಇಲ್ಲಿ ತಿರ್ಗಾ ಆ್ಯಡ್ ಆಯಿತು ಇದರಲ್ಲಿ. ಇಲ್ಲಿ ಕೃಷ್ಣ ಎಲ್ಲ ಸ್ಥಳ ತಾನೇ ಸರ್ವತ್ರ ವ್ಯಾಪ್ತನಾಗಿ ಸ್ಥಳಗಳಲ್ಲಿ ನೆಲೆಸಿದ್ದು, ಅದರಲ್ಲಿ ಇದ್ದು ನಿಶ್ಚಂಚಲ ಭಕುತಿ, ಅದೇ ನಮಗೆ ಭಗವಂತನೇ ಭಕ್ತಿ ಚಂಚಲ ಇಲ್ಲದೆಯಾದಂಥದ್ದು. ನಾವು ಭಕ್ತಿಯನ್ನು ಇವಾಗ ಹರಿಕಥಾಂಸಾರ ಪಾರಾಯಣ ಮಾಡುವಾಗ ಒಂದು ಪುರಾಣ ಕೇಳುವಾಗ ನಮಗೆ ಬಹಳ ಜೋರು ಭಕ್ತಿ ಬಂದುಬಿಟ್ಟಿರ್ತದೆ. ಅದು ಪಾರಾಯಣ ಮುಗೀತು, ಖಲಾಸ್, ತಿರ್ಗಾ ನಾವು ಫಸ್ಟ್ ಬ್ಯಾಕ್ ಟು ಸ್ಕ್ವೇರ್ ಒನ್, ನಮಗೆಲ್ಲ ಭಕ್ತಿಯಲ್ಲಿ ಹೊರಟೋಗ್ಬಿಟ್ಟಿರ್ತದೆ. ಆದರೆ ಇದು ನಿಶ್ಚಂಚಲ ಚಂಚಲತೆ ಇಲ್ಲದಂಥ ದೃಢವಾದಂಥ ಭಕ್ತಿ, ಸುಜ್ಞಾನ ಅಂದರೆ ಒಳ್ಳೆಯ ಜ್ಞಾನ, ಅಂದರೆ ಭಗವಂತನ ಬಗ್ಗೆ ಜ್ಞಾನ ಅಪಾರವಾದಂಥ ಜ್ಞಾನದೇ. ಅದರಲ್ಲಿ ನಮಗೆ ಗೊತ್ತಾನುಸಾರವಾಗಿ ಎಷ್ಟು ಬರಬೇಕು ಅಷ್ಟನ್ನು ಕೊಡ್ತಾನ. ಅದು ಸುಜ್ಞಾನ ಭಾಗ್ಯವ ಕೊಟ್ಟು, ಈ ಭಾಗ್ಯ ನಮಗೆ ಏನೇನು ಭಾಗ್ಯ ಕೊಡ್ತಾನೆ? ನಿಶ್ಚಂಚಲ ಭಕ್ತಿ ಕೊಡ್ತಾನೆ, ಜ್ಞಾನ ಕೊಡ್ತಾನೆ, ಇದೇ ದೊಡ್ಡ ಭಾಗ್ಯ ಕೊಡ್ತಾನೆ. ಕೊಟ್ಟು ಸಂತೈಪ, ಇದೆಲ್ಲ ಅವನೇ ಕೊಡಬೇಕು. ಮತ್ತು ಹಂಗಾಗಿ ಎಲ್ಲ ಅವನೇ ಮಾಡ್ಕೊಂಡು ನಮ್ಮದೇನಿದೆ ಅಂತಾರೆ ನಾವು ಬರೀ ಪ್ರಾರ್ಥನೆ ಮಾಡೋದು, ನಾವು ಬರೀ ಬೇಡೋದು ಒಂದೇ ನಮ್ಮ ಕೆಲಸ. ಹಂಗೆ ಅಂದ್ಬಿಟ್ಟು ನಾವೇನು ಮಾಡಿಬಿಡ್ತೀವಿ, ಎಲ್ಲ ಗುಡಿಗೆ ಹೋಗಲಿ ಭಗವಂತನ ಮುಂದೆ ಕೂತ್ಕೊಂಡ್ಬಿಟ್ರೆ ನಮ್ಮ ಬೇಡಿಕೆಗಳನ್ನೇ ಮುಂದೆ ಇಟ್ಬಿಡ್ತೀವಿ. ಅದನ್ನು ಬರೀ ಐಹಿಕ ಸುಖವಾದಂಥ ಬೇಡಿಕೆ ಹೇಳ್ತೀವಿ. ಅದನ್ನು ಕೇಳಬಾರ್ದು. ಭಗವಂತನಲ್ಲೇ ಭಕ್ತಿ ಜ್ಞಾನ ಹೆಚ್ಚಾಗೋಕ್ಕೋಸ್ಕರ ಏನೇನು ಬೇಕು ಅದನ್ನು ಕೊಡುವಂಥ ನಾವು ಭಗವಂತ ಅವಶ್ಯವಾಗಿ ಕೇಳಬೇಕು. ಯಾಕಂದರೆ ಅವನೇ ಪ್ರೇರಕ, ಅವನೇ ನಿಯಾಮಕ. ನಮಗೆ ನೀನೇ ಪ್ರೇರಣೆ ಕಡೆಯಿಂದ ಇದು ಸಪ್ಲ ಮಾಡಿಬಿಡ. ಅದೇ ಇದು ಸುಜ್ಞಾನ ಭಾಗ್ಯವ ಕೊಟ್ಟು ಸಂತೈಪ. ಈ ರೀತಿಯಾದಂಥ ಭಗವಂತ ನಮಗೆ ಭಾಗ್ಯವನ್ನು ಕೊಟ್ಟು, ಅಂದರೆ ಅವನೇ ಕೊಡ್ತಾನೆ ಅಂತ ಕೊಟ್ಟು ನಮಗೆ ರಕ್ಷಣೆ ಮಾಡ್ತಾನೆ. ಅಂದರೆ ಇದು ಬಿಂಬರೂಪಿ ಪರಮಾತ್ಮನ ಎಚ್ಚರ ಸತತವಾಗಿ ನಮಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ಮುಖ್ಯವಾದಂಥದ್ದು ಸಾಧನ. ಅಂದರೆ ಪ್ರತಿಯೊಂದು ಕಾರ್ಯಗಳನ್ನು ಭಗವಂತ ಬಿಂಬರೂಪಿ ಪರಮಾತ್ಮ ಅವನು ಪ್ರೇರಣೆ ಮಾಡ್ತಾನೆ, ಅವನೇ ಮಾಡಿಸ್ತಾ ಇರ್ತಾನೆ. ಷೋಡಶದಲ್ಲಿ ವಿಸ್ತಾರವಾಗಿ ಹೇಳಿದ್ದೀನಿ. ಎಲ್ಲ ಒಳಗಡೆ ವಿರಾಟ್ ರೂಪದಿಂದ ಭಗವಂತ ನಿಂತಿದ್ದಾನೆ. ನಮ್ಮ ಸ್ವರೂಪ ದೇಹದಲ್ಲಿ ಕೂಡ ಭಗವಂತ ಇದ್ದಾನೆ. ಸ್ವರೂಪ ದೇಹದಲ್ಲಿ ನಮಗೆ ಪ್ರೇರಣೆ ಬರ್ತದೆ. ಅದರ ಪ್ರೇರಣೆ ಎಲ್ಲ ಪ್ರಸಾರವಾಗಿ ಸ್ಥೂಲ ದೇಹದಿಂದ ನಮ್ಮ ಕಾರ್ಯವನ್ನು ಭಗವಂತನೇ ಮಾಡಿಸ್ತಾನೆ. ಇಲ್ಲಿ ವಿರಾಟ್ ರೂಪಿ ಭಗವಂತ ನಮ್ಮ ಸ್ಥೂಲ ದೇಹದಲ್ಲಿ ನಿಂತಿದ್ದಾನೆ. ಅವನು ಕೈ ಎತ್ತಿದರೆ ನಾವು ಕೈ ಎತ್ತುತ್ತೀವಿ, ಅವನು ಕಾಲಿದ್ರೆ ಕಾಲು ಎತ್ತುತ್ತೀವಿ. ಈ ರೀತಿಯಾಗಿ ನಮ್ಮ ಕಡೆಯಿಂದ ಅವನು ಕರ್ಮಗಳನ್ನು ಮಾಡಿಸ್ತಾನೆ. ಅದಕ್ಕೆ ಇಂಥ ಭಾಗ್ಯವನ್ನು ನಿಶ್ಚಂಚಲ ದೃಢವಾದಂಥದ್ದು ಭಕ್ತಿ ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ. ಇಂಥ ಭಾಗ್ಯವನ್ನು ಕೊಟ್ಟು ನಮಗೆ ರಕ್ಷಣೆ ಮಾಡ್ತಾನೆ ಭಗವಂತ. ಇದೆಲ್ಲ ಮಾಡೋದಂತ ಯಾರು? ನಮಗೆ ಬಿಂಬರೂಪಿ ಪರಮಾತ್ಮ ಮಾಡ್ತಾನೆ ಅಂತ. 29ನೇ ನುಡಿಯಲ್ಲಿ ದೋಷಗಂಧ ವಿದೂರ ನಾನಾ ವೇಷಧಾರಕ. ಅರೆ ಇದು ದೋಷದ ಗಂಧವೇ ಇಲ್ಲ ಭಗವಂತನಿಗೆ. ಇದು ದೋಷ ಎಂಬುದು ಇಲ್ಲವೇ ಇಲ್ಲ ಅಂಥ ಭಗವಂತ. ಆದರೆ ಈ ಅಲ್ಪ ಜೀವರಲ್ಲಿ ಅಲ್ಪನಂತೆ ಇರ್ತಾನೆ. ನಾನಾ ವೇಷಧಾರಕ ಅಂದರೆ ಸಕಲ ಜೀವಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಅದೇ ನಾನಾ ವೇಷಧಾರ ಅವನಿಗೆ. ಈಗ ನನ್ನೊಳಗೆ ಒಂದು ರೂಪ ತೊಗೊಂಡಿದ್ದಾನೆ, ಇನ್ನೊಬ್ಬರಲ್ಲಿ ನಿಮ್ಮಲ್ಲಿ ಒಂದು ರೀತಿಯ ರೂಪ ಇದ್ದಾನೆ, ಇನ್ನೊಬ್ಬರಲ್ಲಿ ಒಂದು ನಾಯಿ, ಹಂದಿ, ಕತ್ತೆ, ಕುದುರೆ, ಸಿಂಹ, ಇಲಿ, ಇರುವೆ, ಅದು ಇದು ಹುಳ ಪಡೆಯೋದು ಎಲ್ಲ ಇರ್ತದೆ. ಎಲ್ಲರಲ್ಲೂ ಭಗವಂತ ಆಯಾ ಆಕಾರದಿಂದ ಆಯಾ ಹೆಸರಿನಿಂದ ವ್ಯಾಪ್ತರಾಗಿದ್ದಾನೆ. ಅದೇ ಅವನಿಗೆ ವಿವಿಧ ವೇಷ ಅಂತ. ಈ ನಾವು ವಿವಿಧ ವೇಷ ಹಾಕ್ತೀವಿ, ಆದರೆ ನಮ್ಮದು ಸೈಜ್ ಹೆಚ್ಚು ಕಡಿಮೆ ಆಗೋದಿಲ್ಲ, ನಮ್ಮ ರೂಪ ಏನು ಚೇಂಜ್ ಆಗೋದಿಲ್ಲ. ಬರೀ ನಾವು ಡ್ರೆಸ್ ಒಂದು ಚೇಂಜ್ ಮಾಡ್ತೀವಿ ಅಷ್ಟೇ, ಆದರೆ ನಮ್ಮ ರೂಪ ಚೇಂಜ್ ಆಗೋದಿಲ್ಲ. ಆದರೆ ಭಗವಂತನಿಗೆ ಆಕಾರ ಚೇಂಜ್ ಆಗ್ತದೆ, ರೂಪ ಚೇಂಜ್ ಆಗ್ತದೆ. ಅಂಥದ್ದು ಅನೇಕವಾದಂಥ ವೇಷಧಾರಕ ವೇಷವನ್ನು ಹಾಕ್ತಾರೆ ಭಗವಂತ. ಈ ಜಗತ್ರಯ ಪೋಷಕ. ಜಗತ್ತರಯ ಅಂತಾರೆ ಇಲ್ಲಿ ಎಲ್ಲ ಕಡೆನೂ 14 ಲೋಕಗಳನ್ನು, ಊರ್ಧ್ವಲೋಕ, ಅಧೋಲೋಕ ಮತ್ತು ಭೂಲೋಕ, ಹೀಗೆ 3 ಲೋಕದಲ್ಲಿ ಅಂದರೆ 14 ಲೋಕದಲ್ಲಿ ಕೂಡ ಭಗವಂತ ಪೋಷಕ ಅಂತಂದರೆ ರಕ್ಷಣೆ ಮಾಡ್ತಾನೆ. ಪುರಾತನ ಪುರುಷ. ಪುರಾತನ ಪುರುಷ ಅಂದರೆ ಈಗಲೇ ಹಿಂದಿನ ನುಡಿಯಲ್ಲಿ ಹೇಳಿದ್ರೆ ಅವರು ಅನಂತ ಕಾಲದಿಂದ ಇದ್ದಾನೆ, ಅನಂತ ಕಾಲವರೆಗೂ ಇರ್ತಾನೆ. ಅದಕ್ಕೆ ಅವರು ಪುರಾತನ ಪುರುಷ ಅಂತ ಹೇಳ್ತಾರೆ. ಪುರಾತನ ಪುರುಷ, ಪುರುಹೂತ ಮುಖ ವಿನೂತ ಅಂದರೆ ಇಂದ್ರ ಮೊದಲಾದ ಎಲ್ಲ ದೇವತೆಗಳಿಂದ ವಿನೂತ ಸ್ತುತಿಸಲ್ಪಡುವವನು, ಅವನ ಸೇವೆ ತಗೊಳ್ಳುವಂಥವನು. ಶೇಷ ವರ ಪರ್ಯಂಕ ಶಯನ ಅಂದರೆ ಶೇಷವೇ ಶ್ರೇಷ್ಠವಾದಂಥ ಹಾಸಿಗೆ ಭಗವಂತನಿಗೆ.
ಅಂದರೆ ರುದ್ರದೇವರು ತಪಶ್ಚರ್ಯ ಮಾಡಿ ಆಮೇಲೆ ಶೇಷ ಪದವಿಗೆ ಹೋಗ್ತಾರೆ. ಶೇಷದೇವರು ಅದು ಅವನ ಹಾಸಿಗೆ ಮೇಲೆ ಭಗವಂತ ಅವನಿಗೆ ಹಾಸಿಗೆ ಮಾಡ್ಕೊಂಡಿರ್ತಾನೆ ಭಗವಂತ. ಅದೇ ಒಂದು ನಾವು ತಿಳ್ಕೋಬೇಕು, ಭಗವಂತನೇ ಸುತ್ತಮುತ್ತಲು ಯಾವಾಗಲೂ ಲಕ್ಷ್ಮೀದೇವಿದೇ ಸನ್ನಿಧಾನ. ಸೊ ಶೇಷದೇವರು ಮಲ್ಕೊಂಡ್ರು ಕೂಡ ಅದರ ಮೇಲೆ ಏನು ಒಂದು ಹಾಸಿಗೆ ಇರ್ತದೋ ಅದರಲ್ಲಿ ಲಕ್ಷ್ಮೀದೇವಿ ಆಗಿರ್ತಾಳೆ. ಒಂದು ಹಾಸಿಗೆ ಏನಿರ್ತದೆ ಅದರಲ್ಲಿ ಲಕ್ಷ್ಮೀದೇವಿ ಆಗಿರ್ತಾಳೆ. ಸೊ ಶೇಷದೇವರು ಮಲಗಿರ್ತಾನೆ ಅಂತ ಕೂಡ ಶೇಷದೇವರು ಮತ್ತು ಭಗವಂತ ಮಧ್ಯದಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಇದ್ದೇ ಇರ್ತದೆ ಅಂತ. ಸೊ ಅದಕ್ಕೆ ಶೇಷವರ ಪರ್ಯಂಕ ಶಯನ, ಶ್ರೇಷ್ಠವಾದಂತಹ ಶಯನ ಭಗವಂತನಾಗಿದೆ. ವಿಭೀಷಣ ಪ್ರಿಯ ಯಾಕೆ ಕೊಟ್ಟಿದ್ದಾರೆ? ಇದು ಅಸುರ ಜಾತಿಯಲ್ಲಿ ಹುಟ್ಟಿದಂಥ ವಿಭೀಷಣ. ಪ್ರಹ್ಲಾದರಾಜರು ಕೂಡ ಇಲ್ಲಿ ಅದು ಶ್ರೇಷ್ಠವಾದಂಥ ಹರಿಸೇವೆ ಮಾಡಿದಂಥವರು. ಅಂಥವರು ಕೂಡ ಅವನು ಏನು ಮಾಡ್ತಾನೆ, ಸಂತೋಷಪಡಿಸ್ತಾನೆ. ಅಂದರೆ ವಿಭೀಷಣ ಪ್ರಿಯ, ಅಸುರದಲ್ಲಿದ್ದರೂ ಕೂಡ ಅವನಿಗೆ ಪ್ರಿಯನಾಗಿದ್ದಾನೆ. ವಿಜಯ ಸಖ, ಅರ್ಜುನನಿಗೆ ಸಖನಾಗಿ ಇದ್ದಾನೆ. ಭಗವಂತ ಎಷ್ಟು ಶ್ರೇಷ್ಠ, ಅದು ಒಂದು ಅರ್ಜುನನಿಗೆ ಸಾರಥಿಯಾಗಿ ಸಖನಾಗಿ ಇದ್ದ, ಮಿತ್ರನಂತೆ ಇದ್ಬಿಟ್ಟು ಅವಾಗ ಅವನಿಗೆ ಒಂದು ಜ್ಞಾನೋದಯವನ್ನು ಕೊಡ್ತಾ ಇದ್ದ, ರಕ್ಷಣೆಯನ್ನು ಮಾಡ್ತಾ ಇದ್ದ. ಹೀಗೆ ಅದಕ್ಕೆ ವಿಜಯ ಸಖನಾಗಿ ಇದ್ದ. ನಮ್ಮ ಮಿತ್ರರು ಹೇಗೆ ನಮಗೆ ಯಾವಾಗಲೂ ನಮಗೆ ಎಚ್ಚರವನ್ನು ಕೊಡ್ತಾ ಇರ್ತಾರೆ, ಅವರ ರಕ್ಷಣೆ ಮಾಡ್ತಾ ಇರ್ತಾರೆ. ರಕ್ಷಣೆ ಮಾಡೋದು ಅಂತಂದ್ರೆ ಏನು, ಕೆಟ್ಟ ಬುದ್ಧಿಯಿಂದ ನಮಗೆ ರಕ್ಷಣೆ ಅಂತ. ಬೇರೆ ಎಲ್ಲ ರೀತಿಯಿಂದ ರಕ್ಷಣೆ ಮಾಡೋಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಯಾರಿಗೂ. ಆದರೂ ಕೂಡ ಒಂದು ಒಳ್ಳೆಯ ಬುದ್ಧಿ ಬರಬೇಕು, ಅದೇ ಒಂದು ದೊಡ್ಡ ರಕ್ಷಣೆ. ಆ ರೀತಿಯಾಗಿ ಭಗವಂತ ಅರ್ಜುನಿಗೆ ರಕ್ಷಣೆ ಮಾಡಿದ್ದಾನೆ. ಸಂತೋಷಪಡಿಸುವ, ಜನರಿಗೆ ಇಷ್ಟಾರ್ಥಗಳ ಪೂರೈಸಿ. ಕೆಲವೊಂದು ಪುಸ್ತಕದಲ್ಲಿ ಸುಜನರಿಗೆ ಅಂತ ಇದೆ, ಅಲ್ಲಿ ಸಜ್ಜನರಿಗೆ ಇಷ್ಟಾರ್ಥವನ್ನು ಕೊಡ್ತಾನೆ ಭಗವಂತ, ಪೂರ್ಣೆ ಮಾಡ್ತಾನೆ ಅಂತ. ಇನ್ನು ಕೆಲವೊಂದು ಪುಸ್ತಕದಲ್ಲಿ ಜನರಿಗೆ ಇಷ್ಟಾರ್ಥ, ಜನರ ತರುವೆ ನಾವು ತ್ರಿವಿಧ ಜೀವರಾಶಿಗಳಂತ ಕೊಡ್ತೇವೆ ಅಂತ ತಿಳ್ಕೋಬೇಕು. ಅದೇ ಸತ್ವರಾಜ ತಾಮಸದ ಅಂತಂದರೆ ಅದೇ ಸಾತ್ವಿಕ ಜೀವರು, ಆಮೇಲೆ ಮಿಶ್ರ ಜೀವರು, ಆಮೇಲೆ ತಾಮಸ ಜೀವರು. ಅವ್ರಿಗೆ ಇಷ್ಟಾರ್ಥ ಅವ್ರವ್ರ ಇಷ್ಟಾರ್ಥ ಬೇರೆ ಬೇರೆ ಇರ್ತದೆ. ಇವರಿಗೆ ಯೋಗ್ಯತಾನುಸಾರವಾಗಿ ಇಷ್ಟಾರ್ಥ ಇರ್ತದೆ, ಅದನ್ನೆಲ್ಲ ಕೊಡ್ತಾರೆ. ಹೀಗೆ ಎರಡೂ ರೀತಿಯಾದಂಥ ನಾವು ಅರ್ಥವನ್ನು ಮಾಡ್ಕೋಬೋದು. ಇನ್ನು 30ನೇ ನೋಡಿ, ಶ್ರೀಮಹಿ ಸೇವಿತ ಪದಾಂಬುಜ ಭೂಮ ಸದ್ಭಕ್ತೈಕ ಅಲಭ್ಯ ಸದ್ಭಕ್ತೈಕ ಏಕಲಭ್ಯ ಪಿತಾಮಹ ಆದ್ಯ ಅಮರ ಅಸುರಾರ್ಚಿತ ಪಾದ ಪಂಕೇಜ. ಶ್ರೀಮಹಿ ಸಹಿತ ಶ್ರೀಭೂ ಸಮೇತವಾಗಿ ಭಗವಂತ, ಅವನ ಪಾದಗಳಿಗೆಲ್ಲ ಸಕಲ ಗೂಡು ಪಡೆದಂಥ ಭಗವಂತ ಅವನಿಗೆ ಸದ್ಭಕ್ತಕ ಏಕಲಭ್ಯ ಪ್ರಾಪ್ತನಾಗಿದ್ದಾನೆ. ಅಂದರೆ ಇಲ್ಲಿ ಎಲ್ಲ ದೇಶ ಕಾಲದಲ್ಲಿ ಭಗವಂತ, ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಭಗವಂತ ಲಭ್ಯನಾಗಿದ್ದಾನೆ, ಪ್ರಾಪ್ತನಾಗಿದ್ದಾನೆ. ಲಭ್ಯ ಅಂದರೆ ಪ್ರಾಪ್ತನಾಗಿ ಇದ್ದಾನೆ. ಅಂದರೆ ಇಲ್ಲಿ ಸಕಲ ಗುಣ ಕೊಡದಂಥ ಬಿಂಬರೂಪಿ ಪರಮಾತ್ಮ ಇದ್ದಾನೆ. ಪಿತಾಮಹ ಅಂದರೆ ಬ್ರಹ್ಮದೇವರು, ಆದ್ಯ ಅಮರ ಅಸುರ ಇಲ್ಲಿ ಎರಡು ರೀತಿಯಾಗಿಂತ ಓದ್ಬೋದು ನಾವು. ಆದ್ಯ ಪಿತಾಮಹ ಆದ್ಯ ಅಮರ ಅಸುರಾರ್ಚಿತ ಇವು ತೊಗೋಬೋದು. ಅಥವಾ ಅಮರ ಅಡಿಗೆ ರ ಒಳಗೆ ಸೇರಿದಕ್ಕೆ ರ ಆಗಿದೆ, ಅದಕ್ಕೆ ಅಸುರಾರ್ಚಿತ ಅಂತ ತಗೋಬೇಕು. ಇಲ್ಲಿ ಹಸ್ತಿದ್ರೆ ಸುರಾರ್ಚಿತ ಅಥವಾ ಅಮರ ಸುರಾರ್ಚಿತ ಅಂತ ಇಲ್ಲಿ ಎರಡು ರೀತಿಯಾದಂಥ ಅರ್ಥ ಬರ್ತದೆ. ಇಲ್ಲಿ ಬ್ರಹ್ಮದೇವರು ಮತ್ತು ಎಲ್ಲ ದೇವತೆಗಳಿಂದ ಪಾದ ಪಂಕೇಜ ಅಂತಂದರೆ ಇಲ್ಲಿ ಪಾದಕಬಲದಿಂದ ಸೇವಕಾರ ಮಾಡುವಂಥದ್ದು ಭಗವಂತ ಅಂತ. ಅಂದರೆ ಇಲ್ಲಿ ಪ್ರಹ್ಲಾದ ಇದು ಅಸುರಾರ್ಚಿತ ಅಂತ ಕೂಡ ಪದಚ್ಛೇದ ಮಾಡಿದರೆ, ಇಲ್ಲಿ ಪ್ರಹ್ಲಾದರಾಜರು ವಿಭೀಷಣ ಇವರು ಕೂಡ ಅಸುರರೇ. ಆದರೆ ಅವ್ರದ್ದು ಕಡೆಯಿಂದ ಕೂಡ ಪಾದ ಸೇವೆಯನ್ನು ಭಗವಂತ ಸ್ವೀಕಾರ ಮಾಡಿದ್ದಾನೆ ಅಂತ. ಇನ್ನೊಂದು ಬಹಳ ಮಹತ್ವವಾದಂಥ ಅರ್ಥ ಇದೆ, ಅದು ಒಂದು ಸಾಮಾನ್ಯವಾಗಿ ನಮಗೆ ಗೊತ್ತಿರೋದಿಲ್ಲ. ಇಲ್ಲಿ ಹಸು ಅಂತ ಒಂದು ಪದಚ್ಛೇದ ಮಾಡಿದರೆ, ಹಸು ಅಂತಂತಂದರೆ ಮುಖ್ಯ ಪ್ರಾಣದಲ್ಲಿ ರತಿಯಾದಂಥ ಭಗವಂತ. ಅಂದರೆ ಮುಖ್ಯ ಪ್ರಾಣದೇವರು ಭಗವಂತನಲ್ಲಿ ರತಿ, ಭಗವಂತನಿಗೆ ಮುಖ್ಯ ಪ್ರಾಣದಲ್ಲಿ ವಿಶೇಷವಾದಂಥ ಪ್ರೀತಿ, ಅದಕ್ಕೆ ಹಸು ಅಂತ ಶಬ್ದ ಇದೆ. ಹಸು ಅರಾರ್ಚಿತ, ಹಸು ಅರಾರ್ಚಿತ ಅಂತಂದ್ರೇನು, ವಾಯುದೇವರಿಂದ ವಿಶೇಷವಾಗಿ ಪೂಜಲ್ಪಡಲ್ಪಟ್ಟಂಥ, ಅದಕ್ಕೆ ನಾವು ಅದೇ ಶ್ರೇಷ್ಠವಾದಂಥ ಭಗವಂತ ವಾಯುದೇವರು. ವಾಯುದೇವರಿಂದ ಪೂಜಿಸಲ್ಪಡುವಂಥ ಭಗವಂತ
ಪಾದ ಪಂಕಜ, ಅವನ ಪಾದ ಕಮಲಗಳನ್ನು ಇವೆ. ಸೊ ಇಲ್ಲಿ ಬಂದರೆ ಮುಖ್ಯ ಪ್ರಾಣಾಂತರ್ಗತ ಭಗವಂತ, ಅದಕ್ಕೆ ನಾವು ಯೋಚನೆ ಮಾಡ್ತೀವಿ. ಶ್ರೇಷ್ಠವಾದಂಥ ಭಗವಂತ ವಾಯುದೇವರು. ಆ ವಾಯುದೇವರಿಂದ ಒಂದು ಪಾದಕಮಲಗಳನ್ನು ಒಂದು ಪೂಜಿಸಲ್ಪಡ್ತಾನೆ ಅಂತ. ವಾಮನ ಅದು ವಾಮ ಅಂತಂದ್ರೇನು? ವೈರಾಗ್ಯ, ಶ್ರೇಷ್ಠವಾದಂಥ ವೈರಾಗ್ಯದಂಥ ಸುಂದರವಾದಂಥದ್ದು. ವಾಮನ ಅಂತಂದರೆ ಸುಂದರವಾದಂಥ ರೂಪ ಮಾಡಿದಂಥ ಭಗವಂತ. ಆಮೇಲೆ ರಾಮ ಅಂತ, ರಾಮ ಶಬ್ದ ಅರ್ಥ ಸ್ವರಮಣ, ರ ಮ ಅದಕ್ಕೆ ಅಮ, ಅದಕ್ಕೆ ರಾಮ, ಅಂದರೆ ತನ್ನಲ್ಲೇ ತಾನೇ ಸ್ವರಮಣನಾಗಿದ್ದಾನೆ ಭಗವಂತ. ಆಮೇಲೆ ಆಮಯ ಔಷಧ, ರೋಗಕ್ಕೆ ಔಷಧ. ಯಾವ ರೋಗ ಇದೆ ನಮಗೆ? ಈ ಸಂಸಾರ ಎಂದ ಆಮಯ. ಈ ಸಂಸಾರ ಎಂಬ ರೋಗ ಏನಿದೆಯೋ ಅದಕ್ಕೆ ಔಷಧ, ಅದಕ್ಕೆ ಔಷಧ ನೀನಾಗಿದೆಯಾ ಹೇ ಮಮ ಕುಲಸ್ವಾಮಿ. ಇಲ್ಲಿ ಕುಲಸ್ವಾಮಿ ಅಂತ ಶಬ್ದ ಯಾಕೆ ಇಟ್ಟಿದ್ದಾರೆ ಅಂತಂದರೆ, ನಮ್ಮ ಕುಲದೇವರು ಬಹಳ ಮಹತ್ವ ಕೊಡಬೇಕು ನಾವು. ನಮ್ಮ ಕುಲವನ್ನು ಯಾವಾಗಲೂ ರಕ್ಷಣೆ ಮಾಡ್ತಿರ್ತಾರೆ. ಸೊ ನಾವು ಯಾರೇ ಕುಲದೇವರು ಇರಲಿ, ಅವರಂತರ್ಯಾಮಿಯಾಗಿ ಭಗವಂತ ಇದ್ದೇ ಇದ್ದಾನೆ. ಸೊ ಅದಕ್ಕೆ ಹೇ ಮಮ ಕುಲಸ್ವಾಮಿ ಅಂತ ಹೇಳ್ತಾರೆ. ಯಾವಾಗಲೂ ನಮ್ಮ ಕುಲವನ್ನು ರಕ್ಷಣೆ ಮಾಡುವಂಥ ಭಗವಂತ. ಸಂತೈಸು ಎನ್ನಲು, ನಮ್ಮ ರಕ್ಷಣೆ ಮಾಡಪ್ಪ ಅಂತ ನಾವು ಜೋರಾಗಿ ಕೂಗಿದರೆ, ಅಂದರೆ ಜೋರಾಗಿ ಕೂದಂತಾರೆ ಜೋರಾಗಿ ಒದರೋದಂತಲ್ಲ. ಅದೇ ನಾವು ಅಷ್ಟು ನಾವು ಒಂದು ಆರ್ತತೆಯಿಂದ ಭಗವಂತನಿಗೆ ನಾವು ಕೂಗಿದ ಸಂತೈಸನಲು ಬಂದು ಒದಗುವನು ಕರುಣಾಳು, ನಮಗೆ ಬಂದು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ. ನಮಗೆ ಅಷ್ಟು ನಾವು ಆರ್ತ ಭಕ್ತಿಯಿಂದ ಭಗವಂತನಿಗೆ ಕರಿಬೇಕು, ಆವಾಗ ನಮಗೆ ಅವನು ಬಂದು ಒದಗುತ್ತಾನೆ ಅಂತ ನನಗೆ ಹೇಳ್ತಾ ಇದ್ದಾರೆ. ಇಲ್ಲಿ 30ನೇ ನುಡಿ ಮುಗಿತು. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣ ಶ್ರೀಹರಿ ಪ್ರೀತ್ಯರ್ಥ ಪತಿಯಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣ.